ನಾನು ಬಲರಾಮ್ ಅವರು ಮ್ಯೂಸಿಕ್ ಮಾಡಿದ್ರು ಅದಕ್ಕೆ. ಅಂತ ಅವ್ರ ಜೊತೆನಲ್ಲಿ ನನಗೆ ಆ ಒಂದು ಅವಕಾಶ ಸಿಕ್ತಲ್ಲ, ಭಾಗ್ಯ ಸಿಕ್ತಲ್ಲ. ಅಲ್ಲಿ ಇದು ಇವರು ಕುಮಾರ್ ಬಂಗಾರಪ್ಪ ಅವರ ಸ್ಟುಡಿಯೋದಲ್ಲೇನೆ ರೆಕಾರ್ಡ್ ಆಗ್ಬೇಕಾಗಿರ್ತಕ್ಕಂಥದ್ದು, ಹಾಡಾಗಿತ್ತದು. ಅವಾಗೆಲ್ಲ ಯಾವ ಕ್ಯಾಬು ಗೀಬು ಏನೂ ಇರಲಿಲ್ಲ. ಆಟೋ ಮಾಡ್ಕೊಂಡ್ ಬರ್ಬೇಕು ಅಂತಂದ್ರೆ ₹100. ಅವ್ರ ಮಗನೇ ಒಂದ್ ರೀತಿಯಲ್ಲಿ ಹೀರೋ ಆಗಿ ಅವರು ಆ ಲಿರಿಕ್ ಮೇಲೆ ಹಸ್ತಾಕ್ಷರ ಹಾಕಿದ್ದಾರೆ, ಸಹಿ ಹಾಕೊಟ್ಟಿದ್ದಾರೆ, ಶುಭಾಶಯಗಳೊಂದಿಗೆ ಅಂತ ನಾನು ಬರೆದಿರ್ತಕ್ಕಂಥ ಗೀತೆಯ ಹಸ್ತಪ್ರತಿಯಲ್ಲಿ ಸಹಿ ಹಾಕಿದ್ದಾರೆ. ಇವತ್ತಿಗೂ ಇದೆ ಅದು. ಅದಲ್ದಿರ ನಂದೊಂದು ಭಾವಗೀತೆಯನ್ನು ಹಾಡಿದ್ರು. ಕನ್ನಡದ ಬಗ್ಗೆ ಒಂದು ಅಭಿಮಾನದ ಗೀತೆಯನ್ನ ಬರೆದಾಗ ಉಸಿರಲ್ಲಿ ಉಸಿರುಸಿರಲ್ಲಿ ಎಂದು ತುಂಬಿದೆ ಕನ್ನಡ ಅಂತ ನಾನು ಆ ಹಾಡನ್ನು ಬರೆದಿದ್ದೆ. ಅದು ಸಹ ಒಂದು ಚಿಕ್ಕ ಸ್ಟುಡಿಯೋದಲ್ಲೇನೆ ನಾನು ಬಲರಾಮ್ ಅವರು ಮ್ಯೂಸಿಕ್ ಮಾಡಿದ್ರು ಅದಕ್ಕೆ. ಹಾಗಾಗಿ ಅಲ್ಲೇ ಹೋಗಿ ನಾವು ರೆಕಾರ್ಡ್ ಮಾಡ್ಕೊಂಡು ಬಂದಿದ್ದಿತ್ತು. ಆ ಎರಡೂ ಸಂದರ್ಭಗಳು ನನಗೆ ತೀರಾ ಚೆನ್ನಾಗಿ ನೆನಪಿದೆ. ಇವತ್ತಿಗೂ SP ಅಂತ ದೊಡ್ಡ ಮಹಾನ್ ಕಲಾವಿದ, ಅವರ ಗಾಯಕರು, ಕಲಾವಿದರು, ಸಂಗೀತ ನಿರ್ದೇಶಕರು ಸಹ ಎಷ್ಟೋ ಚಿತ್ರಗಳಿಗೆ ಅವರೇ ಸ್ವತಃ ಸಂಗೀತ ನಿರ್ದೇಶನ ಮಾಡಿದ್ದಾರೆ. ನಟನೆಯನ್ನು ಬಹಳ ಚೆನ್ನಾಗಿ ಮಾಡಿದ್ದಾರೆ ಅವರು. ಅಂತ ಅವ್ರ ಜೊತೆನಲ್ಲಿ ನನಗೆ ಆ ಒಂದು ಅವಕಾಶ ಸಿಕ್ತಲ್ಲ, ಭಾಗ್ಯ ಸಿಕ್ತಲ್ಲ, ಅದನ್ನ ನಾನು ಈ ಒಂದು ಸಂಜೆಯಲ್ಲಿ ನಾನು ನೆನೆಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ಇವತ್ತಿದ್ದಿದ್ರೆ ಚೆನ್ನಾಗಿರೋದು SP ಸಾರ್ ಅವರು. ದೊಡ್ಡ ಅಂದ್ರೆ ಕಿರು ಪ್ರತಿಭೆಗಳಿಗೆ ಅವರು ಬಹಳ ಚೆನ್ನಾಗಿ ಅವರು ಪ್ರೋತ್ಸಾಹ ಕೊಡ್ತಾ ಇದ್ರು. ಎಷ್ಟೋ ಅವರು ಸಾವಿರಾರು ಹಾಡುಗಳನ್ನ ಹಾಡಿದ್ರು ನಾನಾ ರೀತಿಯ ಭಾಷೆಯಲ್ಲಿ. ಅವರು ಏನಪ್ಪಾ ಅಂತಂದ್ರೆ ಪದಗಳನ್ನ ಅವರು ತಪ್ಪಾಗಿರುವಂತ ರೀತಿಯಲ್ಲಿ ಗುರುತಿಸಿ ಅದನ್ನ ಉಚ್ಚಾರಣೆ ಮಾಡೋದ್ರಲ್ಲೂ ಅದನ್ನ ಕೇಳಿ ತಿಳ್ಕೊತಾ ಇದ್ರು. ಇದು ಹೀಗೆ ಉಚ್ಚಾರಣೆ ಮಾಡ್ಬೇಕಾ, ಈ ಪದ ಹೀಗಿರ್ಬೇಕಾ ಅನ್ನೋ ರೀತಿನಲ್ಲಿ ಅವ್ರು ಕೇಳಿ ತಿಳ್ಕೊಂಡು ಆನಂತರವೇ ಅವರು ಮೂಲ ಹಾಡನ್ನ ಹಾಡ್ತಕ್ಕಂಥ ರೀತಿ ಇತ್ತು. ಆ ಒಂದು ಮರೆಯಲಾಗಿರ್ತಕ್ಕಂಥ ಒಂದು ಅನುಭವ ನನಗೆ. ವಿಜಯಾನಂದ್ ಅವ್ರದ್ದು ಹೇಳಿ. ವಿಜಯಾನಂದ್ ಅವರು ಜೊತೆನಲ್ಲೂ ನಾನು ಕೆಲಸ ಮಾಡಿದ್ದೀನಿ. ಬಹಳ ದೊಡ್ಡ ಸಂಗೀತ ನಿರ್ದೇಶಕರವರು. ಹಿಟ್ ಸಾಂಗ್ಸ್ ಎಲ್ಲ ಕೊಟ್ಟಿದ್ದಾರೆ, ಬಹಳ ಸೂಪರ್ ಹಿಟ್ ಸಾಂಗ್ಸ್ ಎಲ್ಲ ಕೊಟ್ಟಿದ್ದಾರೆ. ವಿನೋದ್ ರಾಜ್ ಅವರ ಡ್ಯಾನ್ಸ್ ರಾಜಾ ಡ್ಯಾನ್ಸ್ ಆಗಿರ್ಬೋದು, ನೀ ಬರೆದ ಕಾದಂಬರಿ ಆಗಿರ್ಬೋದು, ನೀ ತಂದ ಕಾಣಿಕೆ ಆಗಿರ್ಬೋದು, ಅಂತವ್ರ ಜೊತೆ ನಾನು ಒಂದು ಅವಕಾಶ ಸಿಕ್ತು ನನಗೂನು. ಚಿತ್ರ ಅದು ಬಹಳ ಒಂದು ಜನ್ಮಾಂತರದ ಕಥೆಯನ್ನು ಇಟ್ಕೊಂಡೇನೆ ಅವರು ಸಿದ್ಧಪಡಿಸಿದ್ರು. ಸರಿ, ಅಲ್ಲಿ ಇದು ಇವರು ಕುಮಾರ್ ಬಂಗಾರಪ್ಪ ಅವರ ಸ್ಟುಡಿಯೋದಲ್ಲೇನೆ ರೆಕಾರ್ಡ್ ಆಗ್ಬೇಕಾಗಿರ್ತಕ್ಕಂಥದ್ದು, ಹಾಡಾಗಿತ್ತದು. ಇವರು ಬಂದಿದ್ರು, ರೆಕಾರ್ಡಿಸ್ಟು, ಮ್ಯೂಸಿಕ್ ಡೈರೆಕ್ಟರ್ ಬಂದು ಕೂತಿದ್ದಾರೆ, ವಿಜಯಾನಂದ್ ಅವರು. ಸರಿ, ನನಗೆ ಹೇಳಿ ಕಳಿಸಿದ್ರು. ನಾನು ಹೋಗಿದ್ದೆ ಅಲ್ಲಿ. ಸರಿ, ಚಿತ್ರಕಥೆ, ಸನ್ನಿವೇಶ, ಸಂದರ್ಭ ಎಲ್ಲ ವಿವರಿಸಿದ್ರು. ಇಲ್ಲೇ ಕೂತು ನಮ್ಗೆ ಹಾಡು ಬರೀಬೇಕು, ನೀವು ಸಮಯಾವಕಾಶ ಬಹಳ ಕಡಿಮೆ ಇದೆ, ನೀವು ಇಲ್ಲೇ ಬರ್ಕೊಟ್ಬಿಟ್ರೆ ನಮ್ಗೆ ತುಂಬಾ ತುಂಬಾ ಅನುಕೂಲ ಆಗುತ್ತೆ ಅಂತ ಹೇಳಿದ್ರು. ಸರಿ, ಡ್ಯುಯೆಟ್ ಸಾಂಗ್ ಅದು, ಒಂದು ಪ್ರೀತಿಯ ಸಂದರ್ಭ, ಅದು ಗ್ರಾಮೀಣ ಪದ ಶೈಲಿಯಲ್ಲಿ ಬೇಕು ಅನ್ನೋ ರೀತಿಯಲ್ಲಿ. ಸರಿ, ನಾನು ಬರ್ಕೊಟ್ಟೆ. ಆಮೇಲೆ ಸರಿ ಮುಗ್ದಾಗ ಸರಿ ಸುಮಾರು ಒಂದು 12 ಗಂಟೆನೋ 12:30 ಮಧ್ಯರಾತ್ರಿ ರೆಕಾರ್ಡು ವಾಯ್ಸ್ ಮಿಕ್ಸ್ ಆಗಿ ರೆಕಾರ್ಡಿಂಗ್. ರಾಜೇಶ್ ಕೃಷ್ಣನ್ ಅವರು ಬಂದಿದ್ರು, ಆಮೇಲೆ ಸೌಮ್ಯ ಅವರು ಬಂದಿದ್ರು. ಅವತ್ತು ಅವ್ರು ಹಾಡಿದ್ರು. ಹಾಡಿ ನನ್ನ ಆಟೋದಲ್ಲಿ ಕಳಿಸ್ಕೊಟ್ರು. ಆಟೋದಲ್ಲಿ ಕಳಿಸ್ಕೊಟ್ಟಾದ್ಮೇಲೆ ಮತ್ತೆ ಅರ್ಧ ಗಂಟೆಗೆ ಒಂದು ಫೋನು, ಎಲ್ಲಿ ಮಧ್ಯರಾತ್ರಿ ಆಗಿದೆ, 12:30ಗೆ ಬಂದಿದ್ದೀನಿ ಮನೆಗೆ, ಮತ್ತೆ ಇನ್ನೊಂದು ಹಾಡು ಬರ್ಕೊಡಕ್ ಆಗತ್ತಾ ನೀವು? ಒಂದು ಏನಪ್ಪಾ ಅಂತಂದ್ರೆ ಫೀಮೇಲ್ ಸೋಲೋ ಸಿಂಗಿಂಗ್ ಬೇಕು, ಸ್ವಲ್ಪ ಹಸ್ಕಿ ಸಾಂಗ್ ತರ ಇರಬೇಕು ಅನ್ನೋ ರೀತಿಯಲ್ಲಿ ಹೀರೋನ ವಿವರಿಸುವಂತ, ವರ್ಣಿಸುವಂತ ಒಂದು ಕಲ್ಪನಾ ಶೈಲಿಯ ಗೀತೆ ಬೇಕು, ಬಂದ್ಬಿಡಿ ಬೇಗ ಆಟೋ ಮಾಡ್ಕೊಂಡು. ಅವಾಗೆಲ್ಲ ಯಾವ ಕ್ಯಾಬು ಗೀಬು ಏನೂ ಇರ್ಲಿಲ್ಲ. ಆಟೋ ಮಾಡ್ಕೊಂಡ್ ಬರ್ಬೇಕು ಅಂತಂದ್ರೆ ₹100. ಕೊನೆಗೆ ಮತ್ತೆ ಮನೆಗೆ ಬಂದವನು ರಾಮಕೃಷ್ಣ ಆಶ್ರಮ ಸರ್ಕಲ್ಗೆ ಬಂದು ಸ್ವಲ್ಪ ಅದು ಕಾದು ಆಟೋದೊಂದು ರಿಕ್ವೆಸ್ಟ್ ಮಾಡ್ಕೊಂಡು ಅಲ್ಲಿ ಬಂದಿದ್ದು, ರೇಣುಕಾಂಬ ಸ್ಟುಡಿಯೋಗೆ ಬಂದಿದ್ದು. ಮತ್ತೆ ಬೆಳಗಿನ ಜಾವದವರೆಗೂ ಕೆಲಸ ಮಾಡಿದ್ದೀನಿ. ಅದನ್ನ ಬರ್ಕೊಟ್ಟೆ. ಬಟ್ ಏನು ಅಂತಂದ್ರೆ ಆ ಚಿತ್ರ ಶಶಿಕುಮಾರ್ ಆಕ್ಟರ್, ನಾಯಕ ನಟ ಶಶಿಕುಮಾರ್, ಕುಮಾರ್ ಬಂಗಾರಪ್ಪ ಎಲ್ಲರೂ ಇದ್ರು. ಆದ್ರೆ ಆ ಚಿತ್ರ ರಿಲೀಸ್ ಆಗ್ಲಿಲ್ಲ. ಆದ್ರೆ ಬಹಳ ಒಳ್ಳೊಳ್ಳೆ ಹಾಡುಗಳಿದ್ವು. ತಂದೆಯವರು ಸಹ 3 ಹಾಡನ್ನ ಬರ್ದಿದ್ರು, ನಾನು 1-2 ಹಾಡನ್ನ ಬರ್ದೆ. ಇದು ಒಂದು ರೀತಿಯಲ್ಲಿ ವಿಜಯಾನಂದ್ ಅವ್ರಿಗೆ ನಾನು ಕೆಲಸ ಮಾಡಿಕೊಟ್ಟಿರ್ತಕ್ಕಂಥ ರೀತಿ. ಅಂದ್ರೆ ದೊಡ್ಡ ಸಂಗೀತ ನಿರ್ದೇಶಕರ ಜೊತೆ ಕೈ ಕೆಳಗಡೆ ನಾವು ಕೆಲಸ ಮಾಡ್ಬೇಕಾದ್ರೆ ಅಲ್ಲಿ ಹೇಗೆ ನಮ್ಗೆ ಒಂದು ರೀತಿಯಲ್ಲಿ ಕೆಲವೊಮ್ಮೆ ಅದು ಆಕಸ್ಮಿಕವೋ ಏನೋ ಒಂದ್ ರೀತಿ ನಮಗೆ ಅದು ಮರೆಯಲಾಗ್ತಕ್ಕಂಥ ಒಂದು ಅನುಭವ. ಸಾಧು ಕೋಕಿಲ ಅವ್ರ ಜೊತೆನೂ ಹೀಗೆ ಕೆಲಸ ಮಾಡಿದೆ. ಜೋಸೆಮ್ಮನ್ ಅವರ ನಿರ್ದೇಶನ ಪರಂಪರೆ ಅಂತ, ಅವ್ರ ಮಗನೇ ಒಂದ್ ರೀತಿಯಲ್ಲಿ ಹೀರೋ ಆಗಿ ಅವರು ನಿರ್ಮಿಸಿರ್ತಕ್ಕಂಥ ಚಿತ್ರ ಅದು. ಅದ್ರಲ್ಲಿ ಏನಪ್ಪಾ ಅಂದ್ರೆ 3 ಸಾಂಗ್ ಬರ್ಸಿದ್ರು, ಡ್ಯುಯೆಟ್ ಸಾಂಗ್ ಬೇರೆ ಇತ್ತು ಅಲ್ಲಿ. ಅಪ್ಪನೂ ಇದ್ರ ಜೊತೆನಲ್ಲೇನೆ ಮನೆಗೆ ಬಂದ್ರು. ಮನೆಯಲ್ಲೇ ಬಂದ್ಬಿಟ್ಟು ನಂಗೆ ಟ್ಯೂನ್ ಕೊಟ್ರು. ಟ್ಯೂನ್ ಕೊಟ್ಟಿದ್ದಾದ್ಮೇಲೆ ಬರೀರಿ ಅಂತ ಹೇಳಿದ್ರು. ಯಾಕಂದ್ರೆ ಎಲ್ಲ ಏನೋ ನಾವು ಸೆಟ್ಗೆ ಹೋಗಿ ಬರೀತಕ್ಕಂಥ ರೀತಿ ಅಲ್ಲ,
ಅಲ್ಲೇ ಇವಾಗ ನೀವು ಸಾಂಗ್ ಬರ್ಕೊಟ್ರೆ ಇಮಿಡಿಯೇಟ್ ಆಗಿ ನಾನು ಸೆಟ್ ಅಲ್ಲೇ ಅದನ್ನ ಸಾಂಗ್ ಇದು ಮಾಡ್ತೀನಿ, ಪಿಕ್ಚರೈಸ್ ಮಾಡ್ತೀನಿ ಅಂತ ಜೋಸಮ್ಮನವರ ಹುಡ್ಕೊಂಡ್ ಬಂದಿದ್ರು. ನನಗೆ ಪ್ರೋತ್ಸಾಹ ಕೊಟ್ರು. ಆಮೇಲೆ ಎಲ್ಲಕ್ಕಿಂತ ಹೆಚ್ಚಾಗಿ ನಾನು ಏನಪ್ಪಾ ಅಂತಂದ್ರೆ 1900 ಸರಿಸುಮಾರು 98ರಲ್ಲಿ ನಾನು ಚಿತ್ರರಂಗ ಪ್ರವೇಶ ಮಾಡಿದ್ದು. ಇದು ಎಂತ ಪ್ರೇಮವಯ್ಯ ಅಂತ ನಾನು ನೆನ್ಸ್ಕೊಳ್ಳೇಬೇಕು. ಕೋಡ್ಲು ರಾಮಕೃಷ್ಣ ಅವರು ನನಗೆ ಅವಕಾಶ ಕೊಟ್ಟಿದ್ದು. ಅವರು ಬಹಳಷ್ಟು ಒಳ್ಳೊಳ್ಳೆ ಚಿತ್ರಗಳನ್ನ ನಿರ್ಮಿಸಿದ್ದಾರೆ, ನಿರ್ದೇಶಿಸಿದ್ದಾರೆ. ಹಾಗಾಗಿ ಅವರು ನನಗೆ ಗುರುಕಿರಣ್ ಅವ್ರ ಜೊತೆನಲ್ಲಿ ವರ್ಕ್ ಮಾಡೋದಕ್ಕೆ ಚಾನ್ಸ್ ಕೊಟ್ರು. ಅವರು ಗುರುಕಿರಣ್ ಅಷ್ಟು ಸುಲಭ ಅಲ್ಲ, ಎಲ್ಲವನ್ನೂ ಒಪ್ಕೊಂತಾರೆ ಅಂತಲ್ಲ. ಆ ಟ್ಯೂನ್ಗೆ ಅವ್ರು ಏನ್ ಸಿಚುಯೇಷನ್ ಕೊಡ್ತಾರೆ ಕರೆಕ್ಟಾಗಿ ಆ ಪದಗಳು ಲಿಂಕ್ ಆಗ್ಬೇಕು. ಈಸಿ ಅಂದ್ರೆ ಬಹಳ ಸರಳವಾಗಿ ಸುಲಭವಾಗಿ ಹಾಡ್ಕೊಳ್ಳುವಂತ ರೀತಿನಲ್ಲಿ ಅವರು ಕೊಟ್ಟಿರ್ತಕ್ಕಂಥ ಆ ಟ್ಯೂನ್ಗೆ ಅದು ಮ್ಯಾಚ್ ಆಗ್ಬೇಕು. ಹಾಗಾಗಿ ಅವರು ಡ್ಯುಯೆಟ್ ಸಾಂಗ್ ಅನ್ನ ನನಗೆ ಕೊಟ್ಟಿದ್ರು. ನಾನು ಬರೆದಿರ್ತಕ್ಕಂಥ ಮೊಟ್ಟ ಮೊದಲ ಗೀತೆನೇ ಅದು. ಸೊ ಹಾಗಾಗಿ ನಾನು ಅದನ್ನು ಬರ್ಕೊಟ್ಟೆ. ನಾನು ಏನದು ಯಾರ ಮೇಲೆ ಚಿತ್ರೀಕರಣ? ಅದು ರಮೇಶ್ ಅವರ ಮೇಲೆ ಚಿತ್ರೀಕರಣ ಆಯ್ತು, ಶಿಲ್ಪಾ ಅವ್ರ ಮೇಲೆ ಚಿತ್ರೀಕರಣ ಆಯ್ತು. ಅದು ಡ್ಯುಯೆಟ್ ಸಾಂಗ್. ಅದು ನಿನ್ನ ಆಸೆಗಳೇ ನನ್ನ ಕುಸುಮಗಳೇನೋ ಬಾಳಿನ ಲೋಕದಲ್ಲಿ, ಈ ರೀತಿನಲ್ಲಿ ನಾನು ಬರೆದಿರ್ತಕ್ಕಂಥ ಹಾಡಾಗಿತ್ತದು. ಅದನ್ನ ಮೆಚ್ಕೊಂಡಿದ್ರು, ಗುರುಕಿರಣ್ ಅವರು ಮೆಚ್ಕೊಂಡಿದ್ರು. ಅಂದ್ರೆ ಆ ಕಿವಿಗೆ ಇಂಪಾಗಿ ಕೇಳಿಸುತ್ತೆ. ಅದು ಒಂದ್ ರೀತಿನಲ್ಲಿ ಫ್ಲೂಯೆನ್ಸ್ ಇರಬೇಕು. ಅದು ಬಹಳ ಯಾರೇ ಕೇಳಿಸ್ಕೊಂಡ್ರು ಸಹ ಅದನ್ನ ನೆನಪಲ್ಲಿ ಇಟ್ಕೊಳ್ಳೋ ಆ ರೀತಿನಲ್ಲಿ. ಎಲ್ಲ ಒಂದ್ ಕಡೆ ಏನ್ ನೋಡಿ, ಅಲ್ಲಿ ಸರಳತೆ ಬಹಳ. ಇವಾಗ ಚಿತ್ರಗೀತೆಗಳು ಅಂತಂದ್ರೆ ನಾವು ಕೇಳ್ಬಿಡ್ತೀವಿ, ನಾವು ಕೇಳ್ತೀವಿ, ನೋಡ್ತೀವಿ, ಆನಂದ ಪಡ್ತೀವಿ, ಸಂತೋಷ ಪಡ್ತೀವಿ, ಗುನುಗ್ತಾ ಇರ್ತೀವಿ ಅಲ್ವಾ, ಅದನ್ನ ಮೆಚ್ಕೊಂತೀವಿ. ಹಾಗಾಗಿ ಸೂಪರ್ ಹಿಟ್ ಗೀತೆಗಳು ಅಂತ ಕರ್ಸ್ಕೋಬಹುದು ಅಲ್ವಾ. ಇದೆಲ್ಲ ಪರಿಶ್ರಮ ಸಂಗೀತಗಾರನ ಟ್ಯೂನ್ ಅಲ್ಲಿ ಇರುತ್ತೆ, ಸಾಹಿತಿಯ ಕಟ್ಟಿಕೊಡುವಂತ ಕೆಲಸದಲ್ಲಿ ಇರುತ್ತೆ. ಎಷ್ಟೋ ಸಂದರ್ಭದಲ್ಲಿ ನಾನು ಅಪ್ಪನ ಕೇಳಿದ್ದೀನಿ ನಾನು, ಯಾವುದು ನಿಮ್ಗೆ ಈಸಿ? ಇವಾಗೂ ಕೇಳ್ತೀನಿ ನಾನು ಬೇಕಾದ್ರೆ. ಟ್ಯೂನ್ ಕೊಟ್ಟು ಹಾಡನ್ನ ಬರೆಯುವಂಥದ್ದು ಈಸಿನಾ ನಿಮಗೆ, ಅಥವಾ ಬರ್ದಿರ್ತಕ್ಕಂಥ ಕವಿತೆಗೆ ಟ್ಯೂನ್ ಮಾಡಿಸುವಂಥದ್ದು ಈಸಿನಾ, ಯಾವುದು ಅಂತ ಕೇಳ್ತೀನಿ ಇವತ್ಗೂ. ಯಾಕಂತಂದ್ರೆ ಅದು ಸುಲಭ ಅಲ್ಲ. ನಾವು ಚಿತ್ರಕಥೆ ನೆನ್ಪಿಟ್ಕೊಬೇಕು, ಸಂದರ್ಭ ನೆನ್ಪಿಟ್ಕೊಬೇಕು, ಸಮಾಜವನ್ನ ನಾವ್ ಏನ್ ಕಾಂಟ್ರಿಬ್ಯೂಟ್ ಮಾಡ್ತಾ ಇದೀವಿ, ನಾಳೆ ಕಾಲಕ್ಕೆ ಅದು ಒಳ್ಳೆ ರೀತಿಯಲ್ಲಿ ಅದು ಸಮಾಜದ ಮೇಲೆ ಪರಿಣಾಮ ಬೀರ್ಬೇಕು. ಸಾವಿರಾರು ಜನ, ಲಕ್ಷಾಂತರ ಜನ ಅದು ಹಾಡನ್ನ ಕೇಳ್ತಾರೆ. ಸೊ ಹಾಗಾಗಿ ಒಂದು ಸಾಮಾಜಿಕವಾಗಿರ್ತಕ್ಕಂಥ ಒಂದು ಮೌಲ್ಯದ ಸಂದೇಶವನ್ನು ನಾವು ಅಲ್ಲಿ ಕೊಡ್ತಾ ಇರ್ತೀವಿ ಜೊತೆಗೇನೆ. ಅದು ಡ್ಯುಯೆಟ್ ಸಾಂಗ್ ಆಗಿರ್ಬೋದು, ಅಥವಾ ಪ್ಯಾಥೆ ಸಾಂಗ್ ಆಗಿರ್ಬೋದು, ಅಥವಾ ಪರಿಸರ ಗೀತೆ ಆಗಿರ್ಬೋದು, ಅಥವಾ ಸಂಕೀರ್ಣ ಗೀತೆ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಒಳ್ಳೇದನ್ನ ಕೊಟ್ಟಾಗ ಜನ ಆ ಮೂಲಕವಾಗಿ ಅವರು ಅದನ್ನ ಪಡ್ಕೋತಾ ಇರ್ತಾರೆ. ಹಾಗಾಗಿ ಏನಂದ್ರೆ ಅದನ್ನ ಬರೆಯಕ್ ಆಗಲ್ಲ ಬಿಡಿ. ಸಾಹಿತ್ಯ ಅಂದ್ರೆ ಅಲ್ಲಿ ಸಾಮಾಜಿಕವಾಗಿರ್ತಕ್ಕಂಥ ಒಂದು ಜವಾಬ್ದಾರಿಯನ್ನ ಅಲ್ಲಿ ಗೀತ ರಚನೆಕಾರ ಇಟ್ಕೊಳ್ಳೇಬೇಕಾಗತ್ತೆ. ಆ ದೃಷ್ಟಿಕೋನದಿಂದ ಹಾಡನ್ನ ಕೊಟ್ಟಾಗ ಏನಾಗುತ್ತೆ, ಜನ ಅದನ್ನ ಸ್ವೀಕಾರ ಮಾಡಿ. ಇವತ್ತಿಗೂ ಯಾಕೆ ನಾವು ಇದನ್ನ ಸತ್ಯ ಹರಿಶ್ಚಂದ್ರನ ಹಾಡನ್ನ ಯಾಕೆ ನೆನಪಿಸ್ಕೊಂತೀವಿ ಹೇಳಿ ನೋಡೋಣ. ಪ್ರತಿಯೊಂದು ಆರ್ಕೆಸ್ಟ್ರಾನೂ ಸಹ ಕುಲದಲ್ಲಿ ಕಿಳಿಯಾವುದೋ ಉಚ್ಚಪ್ಪ ಅಲ್ಲಿ ಅದನ್ನ ಹಾಡಿನ ಮುಗಿಸುವಂಥದ್ದು. ಇವತ್ತಿಗೂ ಅಲ್ಲಿ ಮೌಲಿಕವಾಗಿರ್ತಕ್ಕಂಥ ಒಂದು ಸಂದೇಶ ಇದೆ. ಅಲ್ಲೇನು ಸಮಾನತೆ ಬೇಕೇ ಹೊರತು ಜಾತಿ ಭೇದ ಅಲ್ಲ ಅಂತ ನೋಡಿ. ಆವತ್ತು ಬರ್ದಿರ್ತಕ್ಕಂಥ ಗೀತೆ ಇವತ್ತಿಗೂ ಸಹ ಜನಪ್ರಿಯ ಆಗಿದೆ ಅಂತಂದ್ರೆ, ಇವತ್ತಿಗೂ ಜನ ಮೆಚ್ಕೋತಾರೆ ಅಂತಂದ್ರೆ, ಅಲ್ಲಿರ್ತಕ್ಕಂಥ ಒಂದು ಸಂದೇಶ, ಸಾರ್ವಕಾಲಿಕವಾಗಿರ್ತಕ್ಕಂಥ ಒಂದು ಮೌಲ್ಯದ ಸಂದೇಶವನ್ನ ಗೀತ ರಚನೆಕಾರ ತನ್ನ ಜವಾಬ್ದಾರಿನ ಇಟ್ಟುಕೊಂಡು ಅದನ್ನು ಕೊಟ್ಟಾಗ ಅದು ಚೆನ್ನಾಗಿ, ಅದು ಒಂದ್ ರೀತಿನಲ್ಲಿ ಸಾಂಕೇತಿಕವಾಗಿ, ಸಾಂದರ್ಭಿಕವಾಗಿ, ಪರಿಣಾಮಕಾರಿಯಾಗಿ ಅದು ಜನರನ್ನ ತಲುಪ್ತಾ ಹೋಗುತ್ತೆ. ಸಮಾಜವನ್ನ ಅದು ಒಂದ್ ರೀತಿನಲ್ಲಿ ಮೋಲ್ಡ್ ಮಾಡುತ್ತೆ ಅಂತ ಹೇಳ್ಬೋದು. ಅವರು ಸಮಾಜದ ಒಂದು ಅದು ಕೇಳೋದಕ್ಕೆ, ಹೌದು ಆ ಗೀತೆನ ಪುಸ್ತಕ ಓದ್ದೇ ಇರ್ಬೋದು ಜನ, ಅದ್ರ ಗೀತೆನ ಕೇಳಿದಾಗ ಹೌದಪ್ಪ ಈ ಲೈನುಗಳು, ಈ ಸಾಲುಗಳು ಈ ರೀತಿ ಇದೆ, ಮನ್ಸಿನ ಮೇಲೆ ಪರಿಣಾಮ ಬಿದ್ದೇ ಬರುತ್ತೆ. ಜನ ಅದನ್ನು ಗುರುತಿಸ್ಕೊಂತಾರೆ. ಸೊ ಆದ್ರಿಂದ ಅದು ಸಾಮಾಜಿಕವಾಗಿರ್ತಕ್ಕಂಥ ಒಂದು ದೊಡ್ಡ ಜವಾಬ್ದಾರಿ ಅಂತ ಅನ್ಕೊಂತೀನಿ. ಬಹಳ ಅನನ್ಯವಾದ ಅನುಭವ. ಹಂಸಲೇಖ, ನಾನು ಕಾಲೇಜ್ ಮುಗಿಸ್ಕೊಂಡು 4 ಗಂಟೆಗೆ 5 ಗಂಟೆಗೆ ನಾನು ನಂದಾ ಹೋಟ್ಲಿಗೆ ಹೋಗ್ತಾ ಇದ್ದೆ, ಎಲ್ಲಿ ಗಾಂಧಿನಗರದಲ್ಲಿ. ಅಲ್ಲಿ ಕೆ ವಿ ರಾಜು ಇರ್ತಾಯಿದ್ರು. ಕೆ ವಿ ರಾಜು ನಿರ್ದೇಶಕರು. ಅದರ ಸಂಗೀತ ಹಂಸಲೇಖ ಅವರಿಂದನೇ. ಹಂಸಲೇಖ ಅವರು ಕೊಟ್ಟ ಟ್ಯೂನಿಂದಲೇ ಬರೆದದ್ದು. ನನಗೆ ಬರೀಲಿಕ್ಕೆ ಸ್ಫೂರ್ತಿನೇ ಯಾವಾಗಲೂ ಸಾರಾ ಗೋವಿಂದು ಹೇಳ್ತಾಯಿದ್ರು. ನಾನು ಕನ್ನಡ ರಾಜ್ಯೋತ್ಸವಗಳಿಗೆ ಹೋದಂಥ ಎಲ್ಲ ಸಂದರ್ಭಗಳಲ್ಲಿ, ಮೇಷ್ಟ್ರೆ ನಾನೇನಾದರೂ ನಿರ್ಮಾಪಕ ಆದರೆ ನಿಮ್ಮ ಹತ್ರ ಒಂದು ಕನ್ನಡ ಹಾಡು ಬರೆಸಲೇಬೇಕು, ಅಷ್ಟು ಚೆನ್ನಾಗಿ ನೀವು ಕನ್ನಡದ ಬಗ್ಗೆ ಉಪನ್ಯಾಸ ಮಾಡ್ತೀರಾ, ವ್ಯಾಖ್ಯಾನ ಮಾಡ್ತೀರಾ, ಕನ್ನಡದ ಬಗ್ಗೆ ಕಳಕಳಿಯನ್ನು
ತೋರಿಸ್ತೀರಾ. ಆದ್ರಿಂದ ಆ ಥರದ್ದೊಂದು ಹಾಡನ್ನು ಮಾಡೋಣ ಅಂತ ಹೇಳ್ತಾ ಇದ್ರು. ಅಂಥ ಗಳಿಗೆ ಬಂತು. ಅಂಥ ಗಳಿಗೆ ಬಂದಾಗ ಹಂಸಲೇಖ ಅವರು ಬದಿಯಲ್ಲೇ ಇದ್ದರು. ಅವರು ಟ್ಯೂನ್ ಕೊಟ್ಟಾಗ ಮೂಡಿದ್ದೇನೆ, ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ, ಆ ಹಾಡು. ಅದನ್ನು ಚಿತ್ರ ಅವರು ಕೂಡ ಹಾಡಿದ್ದಾರೆ, ಬಾಲಸುಬ್ರಹ್ಮಣ್ಯಂ ಕೂಡ ಹಾಡಿದ್ದಾರೆ. ಇಬ್ಬರೂ ಸೊಗಸಾಗಿ ಹಾಡುವ ಪ್ರಯತ್ನವನ್ನು ಮಾಡಿದ್ದಾರೆ. ಚಿತ್ರೀಕರಣ ಅಂತೂ ಇವತ್ತು ಯಾರು ಕೂಡ ಅಲ್ಲಿ ಹಂಪಿನಲ್ಲಿ ಚಿತ್ರೀಕರಣ ಮಾಡೋಕ್ಕೆ ಬಿಡೋದಿಲ್ಲ. ಆದರೆ ಆ ಹೊತ್ತು KV ರಾಜು ಅದನ್ನು ಚಿತ್ರೀಕರಣ ಮಾಡಿದರು. ಹಂಪಿಯ ಆ ದೇವಸ್ಥಾನದ ಪ್ರತಿಯೊಂದು ಭಾಗವನ್ನು ಬಳಸ್ಕೊಂಡ್ರು. ಮಾಲಾಶ್ರೀ ಅವರ ಅಭಿನಯ ನಿಜವಾಗಿಯೂ ಕೂಡ ಅಮೋಘವಾಗಿ ಇತ್ತು ಅಂತಲೇ ಹೇಳಬೇಕು. ಇವತ್ತಿಗೂ ಕೂಡ ಅದನ್ನು ನೆನಪಿನಲ್ಲಿ ಉಳಿಯುವಂಥದ್ದು. ಏನಂತಂದರೆ ಎಲ್ಲೆಲ್ಲೂ ಕನ್ನಡ ಇದೆ. ಕನ್ನಡ ಇವತ್ತು ವಿಶ್ವಮುಖಿಯಾಗಿದೆ. ಕನ್ನಡ ಇಲ್ಲದೆ ಇರೋ ಜಾಗನೇ ಇಲ್ಲ. ಈ ಕಲ್ಲಲ್ಲಿ, ಈ ಮಣ್ಣಲ್ಲಿ, ಈ ನೀರಲ್ಲಿ, ಈ ಬಾನಲ್ಲಿ ಎಲ್ಲ ಕಡೆ ಕನ್ನಡ ಇದೆ ಅದನ್ನೇ ಮೇಘವೇ ಸಂದೇಶ ಅಂತ ಎಲ್ಲ ಬರೆದಿದ್ದೀನಿ ಅದರಲ್ಲಿ. ಆದ್ದರಿಂದ ನಾನು ಮನ ತುಂಬಿ ಬರೆದಂಥ ಗೀತೆ ಅದು. ಕನ್ನಡದ ಬಗ್ಗೆ, ಕನ್ನಡವನ್ನು ನಾನು ಎಷ್ಟು ಪ್ರೀತಿಸ್ತೀನಿ ಅನ್ನೋದನ್ನು ಅಲ್ಲಿ ನೀವು ನೋಡಬಹುದು. ಆದ್ರೆ ಇವಾಗ ಆ ಕನ್ನಡಕ್ಕೆ ಹೆಂಗಾಗ್ತಿದೆ ಸರ್? ಏನ್ ಮಾಡೋದು? ಅಲ್ಲ, ಏನ್ ಮಾಡೋದು? ನಾವು ಕನ್ನಡಕ್ಕಾಗಿ ಕನ್ನಡ ನಾಡಿನಲ್ಲಿ ಕನ್ನಡಿಗರೇ ಹೋರಾಟ ಮಾಡಬೇಕಾದಂತ ದುಸ್ಥಿತಿ ಇದೆ. ಅದು ತಮಿಳುನಾಡಲ್ಲಿಲ್ಲ, ಪಶ್ಚಿಮ ಬಂಗಾಳದಲ್ಲಿಲ್ಲ, ಕೇರಳದಲ್ಲಿಲ್ಲ. ಕರ್ನಾಟಕದಲ್ಲಿ ಈ ಯಾತನೆ ನಮಗೆ. ಕನ್ನಡಿಗರೇ ಕನ್ನಡದ ಪರವಾಗಿ ಧ್ವಜ ಎತ್ಕೊಂಡು ಹೋರಾಡಬೇಕು ಅಂತಂದರೆ ಎಷ್ಟು ನೋವಾಗಬಾರ್ದು ನಮಗೆ. ಅದು ಮನೆಯಲ್ಲಿ ಮನದಲ್ಲಿ ಕನ್ನಡ ನಲಿದಾಡಬೇಕು. ಮಕ್ಕಳ ಬಾಯಲ್ಲಿ ಕನ್ನಡ ನಲಿದಾಡಬೇಕು. ಬಹುಶಃ ಎಲ್ಲೋ ನಾವು ಹಾದಿ ತಪ್ಪಿದ್ದೇವೆ. ಆಂಗ್ಲ ವ್ಯಾಮೋಹ ಇವತ್ತು ನಮ್ಮನ್ನು ಎಲ್ಲಿ ಕರ್ಕೊಂಡು ಹೋಗಿದೆ ಅಂತಂದರೆ, ಇಂಗ್ಲೀಷನ್ನು ಬಿಟ್ಟರೆ ಜಗತ್ತಿನಲ್ಲಿ ಬೇರೆ ಭಾಷೆ ಇಲ್ವೇನೋ ಅಂತ ಹೇಳಿ ಅಂದ್ಕೊಂಡ್ಬಿಟ್ಟಿದ್ದೀವಿ ನಾವು. ಆದರೆ ವಾಸ್ತವವಾಗಿ ಆ ಥರ ಅಲ್ಲ. ಫ್ರಾನ್ಸಲ್ಲಿ ಒಂದು ಪದ ಇಂಗ್ಲೀಷನ್ನು ಬಳಸೋದಿಲ್ಲ. ಜರ್ಮನಿಯಲ್ಲಿ ಇಂಗ್ಲೀಷ್ ಇಲ್ಲ. ನಾನು ಪ್ರವಾಸ ಮಾಡಿದ್ದೇನೆ, 16 ದೇಶಗಳನ್ನು ಸುತ್ತಿದ್ದೇನೆ. ನಾನು ನೋಡಿದ್ದೇನೆ. ಎಲ್ಲ ಕಡೆ ಅಲ್ಲಿಯ ದೇಸಿ ಭಾಷೆಗಳನ್ನೇ ಮೆರೀತಿರೋದು. ಅಲ್ಲಿಯ ದೇಸಿ ಭಾಷೆಗಳನ್ನೇ ಅಲ್ಲಿಯ ಜನಮನದಲ್ಲಿ, ನರನಾಡಿಗಳಲ್ಲಿ ಸಂಚರಿಸ್ತಾ ಇರ್ತಕ್ಕಂಥದ್ದು. ನಮ್ಮಲ್ಲಿ ಕನ್ನಡ ಒಂದು ಬಿಟ್ಟು ಇನ್ನು ಉಳಿದಿದ್ದೆಲ್ಲ ಸಂಚಾರ ಆಗಕ್ಕೆ ಶುರುವಾಗಿದೆ. ಆದ್ರಿಂದ ನಾನು ಕನ್ನಡಿಗರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋದೇನು ಅಂತಂದರೆ, ಮೊದಲು ತಾಯಿ ಬೇರನ್ನು ನೋಡಿ, ಮೊದಲು ಈ ಮಣ್ಣನ್ನು ನೋಡಿ, ಯಾವುದೋ ದೂರದ ದೇಶವನ್ನು ನೋಡಿ, ಅವರ ಸಂಸ್ಕೃತಿಯನ್ನು ನೋಡಿ ಅದರ ಹಿಂದೆ ಹೋಗೋದ್ರ ಬದಲು ನಮ್ಮ ಸಂಸ್ಕೃತಿಯನ್ನು ನೀವು ಕಾಪಾಡಿ, ನಮ್ಮ ಮೂಲ ನೆಲೆಗಳನ್ನು ಭದ್ರಪಡಿಸ್ಕೊಡಿ. ಯಾವುದು ಮೂಲ ಸಂಸ್ಕೃತಿ ಇದೆ, ನೆಲಮೂಲ ಅಂತೀವಿ, ಆ ನೆಲಮೂಲ ಸಂಸ್ಕೃತಿಯನ್ನು ಬಿಡಬೇಡಿ, ತಾಯಿ ಬೇರನ್ನು ಬಿಡಬೇಡಿ. ನೀವು ನಿಮ್ಮ ತಾಯಿ ನುಡಿಯ ಈ ಬಹುದೊಡ್ಡ ವೃಕ್ಷವನ್ನು, ಆಲದ ಮರವನ್ನು ನೀವೇ ಒಣಗೋದಕ್ಕೆ ಬಿಟ್ಬಿಟ್ರೆ, ಬೇರುಗಳನ್ನು ನೀವೇ ಕತ್ತರಿಸಿದ್ರೆ ಮುಂದೆ ಉಳಿಸ್ತಕ್ಕಂಥವ್ರು ಯಾರು? ಆದ್ರಿಂದ ಕನ್ನಡದ ಬಗ್ಗೆ ಅಭಿಮಾನ ಸಿಕ್ಕಾಗೆಲ್ಲ ನಾನು ತುಂಬ ಚೆನ್ನಾಗಿ ಬರೆಯುವ ಪ್ರಯತ್ನ ಮಾಡಿದ್ದೇನೆ, ಹೇಳುವ ಪ್ರಯತ್ನ ಮಾಡಿದ್ದೇನೆ. ಅದು ಕನ್ನಡಿಗರು ಕೂಡ ಒಳ್ಳೆಯ ಉನ್ನತ ಹುದ್ದೆಗಳು ಸಿಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ವಿದೇಶಗಳ ಕಡೆ ಅಭಿಮುಖ ಆಗಿರೋದನ್ನ ನಾವು ಕಾಣ್ತಾ ಇದ್ದು, ಅದಕ್ಕಾಗಿ ನಾನು ವಿಷಾದಿಸ್ತೇನೆ. ಕನ್ನಡಿಗರ ಮನೆ ಮಾತಾಗಿರುವ ಸಿನಿ ಪತ್ರಿಕೆ ಚಿತ್ತಾರ, ಕರ್ನಾಟಕದ ನಂಬರ್ 1 ರೀಡರ್ಸ್ ಚಾಯ್ಸ್ ಎಂಟರ್ಟೈನ್ಮೆಂಟ್ ಮ್ಯಾಗಝೀನ್.